ಜೈಲಿನಲ್ಲಿರೋ ದರ್ಶನ್ನ ಮತ್ತೊಂದು ನಾಟಕ ಬಟಾ ಬಯಲಾಗಿದೆ. ಜೈಲ್ಗೆ ಹೋದಾಗ್ನಿಂದಲೂ ತನಗೆ ಬೆನ್ನೋವಿದೆ, ಫಿಸಿಯೋ ಬೇಕೇ ಬೇಕು ಅಂತ ಹಠ ಹಿಡಿದಿದ್ರು. ಕೋರ್ಟ್ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ನೀಡಿತ್ತು. ಆದರೆ ಸಿ.ವಿ. ರಾಮನ್ ಆಸ್ಪತ್ರೆ ವೈದ್ಯರ ಪರಿಶೀಲನೆ ವೇಳೆ ಬೆನ್ನು ನೋವಿನ ನಾಟಕ ಬಯಲಾಗಿದ್ದು ಜೈಲಾಧಿಕಾರಿಗಳಿಗೆ ವರದಿ ತಲುಪಿದೆ. ದಾಸನ ಕಪಟ ನಾಟಕ ಬಟಾ ಬಯಲು. ಬೆನ್ನು ನೋವು ಎಂದು ಡ್ರಾಮಾ ಮಾಡಿದ್ರ ದರ್ಶನ್ಗೆ ಫಿಸಿಯೋ ಅವಶ್ಯಕತೆ ಇಲ್ಲ ಎಂದ ಡಾಕ್ಟರ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಒಂದಲ್ಲ ಒಂದು ಕಾರಣಗಳನ್ನ ಹೇಳಿ ಜೈಲಿನಿಂದ ಬೇಲ್ ಪಡೆಯಲು ಹೆಣಗಾಡುತ್ತಿದ್ದಾರೆ. ಅವರು ಬಹಳ ಮುಖ್ಯವಾಗಿ ಬೆನ್ನು ನೋವು ಎಂದು ಕೋರ್ಟ್ಗೆ ತಿಳಿಸಿ ಜೈಲೊಳಗೆ ಸಿ.ವಿ. ರಾಮನ್ ಆಸ್ಪತ್ರೆಯ 4 ವೈದ್ಯಾಧಿಕಾರಿಗಳಿಂದ ಫಿಸಿಯೋ ಮಾಡಲು ನಿರ್ಧರಿಸಿದ್ರು. ಅದರಂತೆ ವಾರಕ್ಕೆ 3 ಬಾರಿ ಫಿಸಿಯೋ ಮಾಡಲು ನಿರ್ಧಾರ ಕೂಡ ಮಾಡಿದ್ದು 2ನೇ ಬಾರಿ ಫಿಸಿಯೋ ಮಾಡುವಾಗ ದರ್ಶನ್ ನಾಟಕ ಬಯಲಾಗಿದೆ. ದರ್ಶನ್ ಬೆನ್ನು ನೋವಿನ ಬಗ್ಗೆ ವೈದ್ಯರು ಪರಿಶೀಲಿಸಿದಾಗ ಯಾವುದೇ ರೀತಿಯ ಬೆನ್ನು ನೋವು ಇಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಫಿಸಿಯೋ ಅಗತ್ಯ ಇಲ್ಲ ಅಂತ ಜೈಲಾಧಿಕಾರಿಗಳಿಗೆ ಸಿ.ವಿ. ರಾಮನ್ ಆಸ್ಪತ್ರೆಯ ವೈದ್ಯರು ರಿಪೋರ್ಟ್ ನೀಡಿದ್ದಾರೆ. ಒಂದು ವೇಳೆ ದರ್ಶನ್ ಮತ್ತೆ ಕೋರ್ಟ್ಗೆ ಅರ್ಜಿ ಹಾಕಿದ್ರೆ ರಿಪೋರ್ಟ್ ಕೋರ್ಟ್ಗೆ ಸಲ್ಲಿಸಲು ನಿರ್ಧರಿಸಿದ್ದಾರೆ. ಇನ್ನು ರಿಪೋರ್ಟ್ ತನ್ನ ವಿರುದ್ಧ ಬಂದಿರೋ ವಿಚಾರ ತಿಳಿದ ದಾಸ ಕೂಡ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಈ ಹಿಂದೆಯೂ ಹೀಗೆ ಬೆನ್ನು ನೋವು ಚಿಕಿತ್ಸೆಗೆ ಅಂತ ಜಾಮೀನು ತೆಗೆದುಕೊಂಡಿದ್ದ ದರ್ಶನ್ ಆಗಲೂ ನಾಟಕ ಮಾಡಿದ್ರಾ ಅನ್ನೋ ಅನುಮಾನ ಶುರುವಾಗಿದೆ. ಒಟ್ನಲ್ಲಿ ಈ ಮೊದಲು ಬಳ್ಳಾರಿ ಜೈಲು ಸೇರಿದ್ದ ನಟ ದರ್ಶನ್ಗೆ ಬೆನ್ನು ನೋವು ನೆಪವೊಡ್ಡಿ ಬೇಲ್ ಪಡೆದುಕೊಂಡಿದ್ದರು. ಇದೀಗ ಅದೇ ನೆಪ ಹೇಳಿ ಚಿಕಿತ್ಸೆ ಪಡೆಯುತ್ತಿದ್ದರು. ಇದೀಗ ಆತನ ನಾಟಕ ಬಯಲಾಗಿದೆ. ಈಗ ಮುಂದೇನು ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಜೈಲಿನ 4 ಗೋಡೆಗಳ ಮಧ್ಯ ಕಾಲ ಕಳೆಯುವಂತಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.